ಹೆಜ್ಜೆಯಲ್ಲಿದ್ದೇವೆ. ಎಲ್ಲ ಸಹಪತಿಕರಿಗೂ ತುಂಬವಾದ ಧನ್ಯವಾದಗಳು. ಅದಕ್ಕೆ ಸೊ ಇವತ್ತಿನ ನನ್ನ ಭಾಷಣದ ವಿಷಯ ಇಂದಿನ ಭಾರತದಲ್ಲಿ, ಇಂದಿನ ನಮ್ಮ ಜೀವನದಲ್ಲಿ ಭ್ರಷ್ಟಾಚಾರ ಮತ್ತು ನೈತಿಕತೆಯ ಪಾತ್ರ. ಎರಡೂ ವಿರುದ್ಧ ದಿಕ್ಕು. ಒಂದು ಕಡೆ ನೈತಿಕತೆ, ಇನ್ನೊಂದು ಕಡೆ ಭ್ರಷ್ಟಾಚಾರ. ಎರಡೂ ಇದೆ ನಮ್ಮಲ್ಲಿ. ಏನಿದು ನೈತಿಕತೆ ಏನು, ಭ್ರಷ್ಟಾಚಾರ ಏನು, ಭ್ರಷ್ಟಾಚಾರ ಯಾಕೆ ಬಂತು, ನೈತಿಕತೆ ಯಾಕೆ ಕಡಿಮೆ ಆಗ್ತಾ ಇದೆ, ಇದನ್ನ ಯೋಚನೆ ಮಾಡಿದ್ರೆ ಇವತ್ತು ತಲೆ ಕೆಟ್ಟೋಗ್ತದೆ. ಹಿಂದೆ ಎಲ್ಲ ಗುರುಕುಲ ಪದ್ಧತಿ ಇತ್ತು, ಆಶ್ರಮ ಪದ್ಧತಿ ಇತ್ತು, ವಿದ್ಯಾರ್ಥಿಗಳನ್ನ ಅಲ್ಲಿ ಕಳಿಸ್ತಾ ಇದ್ರು. ಸೊ ಗುರು ಅಂತಂದ್ರೆ ಅವನು ಗುರು ದೇವ ಪರಬ್ರಹ್ಮ ಅಂತ ಹೇಳ್ತಾರೆ ಮುಂದೆ. ಆ ಗುರುವಿಗೆ ಇದ್ದ ಮಹತ್ವ, ಶಿಕ್ಷಣಕ್ಕೆ ಇದ್ದ ಮಹತ್ವ ಇವತ್ತು ಕಡಿಮೆ ಆಗ್ತದೆ. ಆ ನೀತಿ ಪಾಠ, ಪಂಚತಂತ್ರದ ನೀತಿಕತೆಗಳಿರ್ಬೋದು, ಈಸೋಪನ ನೀತಿಕತೆಗಳನ್ನ ಓದ್ತಾ ಇದ್ವಿ, ಅದೆಲ್ಲ ಹೋಗ್ತಾ ಇದೆ. ಈಗ ಭಗವದ್ಗೀತೆ, ಗೀತೋಪದೇಶ ಇರ್ಬೋದು, ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಬರುವಂತ ಒಳ್ಳೆ ಅಂಶಗಳನ್ನ ತಗೊಂಡು ನಮ್ಮ ಮಕ್ಕಳಿಗೆ, ನನಗೆ ನೆನಪಿದೆ, ನಮ್ಮ ಅಜ್ಜಿ ತಾತ ಮನೇಲಿ ಕೂತ್ಕೊಂಡು ನಮ್ಗೆ ಹೇಳ್ಕೊಡ್ತಾ ಇದ್ರು, ಈ ತರ ಮಾಡ್ಬೇಕು, ಈ ತರ ಮಾಡ್ಬಾರ್ದು ಅಂತ. ಇವತ್ತು ನಮ್ಮ ಮಕ್ಕಳಿಗೆ ಆ ಮಾರ್ಗದರ್ಶನ ಇದ್ದಂಗಾಗಿದೆ. ಆ ಮಾರ್ಗದರ್ಶನ, ಸರಿಯಾದ ಶಿಕ್ಷಣ ಇಲ್ಲದೆ ಇರೋದು, ಮಾರ್ಗದರ್ಶನದ ಕೊರತೆ, ಹಿರಿಯರ ಅನುಭವದ ನುಡಿಗಳ ಕೊರತೆ ಇವರನ್ನ ದಾರಿ ತಪ್ಪಿಸ್ತದೆ. ಇವತ್ತಿನ ಯುವಜನಾಂಗ ಆ ನೈತಿಕತೆ ಅನ್ನೋದು ಕಡಿಮೆ ಆಗ್ತಾ ಇದೆ. ಇನ್ನು ಭ್ರಷ್ಟಾಚಾರದ ವಿಚಾರಕ್ಕೆ ಬಂದ್ರೆ, ಇವತ್ತು ಅಣ್ಣಾ ಹಜಾರೆ ಎತ್ತಿನ ಬಿರುಗಾಳಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಹೇಗೆ ಬೀಳ್ತಾ ಇದೆ ಅಂದ್ರೆ, ಎಲ್ಲಿ ನೋಡಿದ್ರು ಐ ಆಮ್ ವಿತ್ ಅಣ್ಣಾ ಹಜಾರೆ, ನಾನು ಅಣ್ಣ ಜೊತೆ ಇದ್ದೇನೆ, ನೀವಿದ್ದೀರಾ, ಎಲ್ಲರೂ ಕೇಳ್ತಾರೆ. ಆದ್ರೆ ನಮ್ಮನ್ನ ನಾವು ಪ್ರಶ್ನೆ ಮಾಡ್ತೀವಿ. ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತೀವಿ ಅಂತಂದ್ಬಿಟ್ಟು ಆಚೆ ಹೋಗಿ ನಿಂತು ಬಾವುಟ ಹಿಡಿಯೋಕ್ಕಿಂತ ಮುಂಚೆ ನಾವೆಷ್ಟು ಶುದ್ಧರಾಗಿದ್ದೀವಿ. ಬಸವಣ್ಣವರು ಹೇಳಿದ್ದಾರೆ, ನಿಮ್ಮ ಮನವನ್ನು ತೆಗೆಸಿಕೊಳ್ಳಿ, ನಿಮ್ಮ ತನುವನ್ನು ತೆಗೆಸಿಕೊಳ್ಳಿ, ಅದೇ ಅಂತರಂಗ ಶುದ್ಧಿ, ಅದೇ ಬಹಿರಂಗ ಶುದ್ಧಿ ಅಂತ. ಆ ಅಂತರಂಗ, ನಮ್ಮ ಅಂತರಂಗ ಶುದ್ಧವಾಗಿದೆಯಾ? ರಾಜಮಾರ್ಗದಲ್ಲಿ ಹೋದ್ರೆ 300 ಕಿಲೋಮೀಟರ್ ಹೋಗ್ಬೇಕು ಒಂದು ಊರು ತಲುಪೋದಕ್ಕೆ. ಅದೇ ಅಡ್ಡದಾರಿಗಳನ್ನ ಹೇಳಿದ್ರೆ 200 ಕಿಲೋಮೀಟರ್ ನಾವು 2 ಗಂಟೆಯಲ್ಲಿ, 3 ಗಂಟೆಗಳಲ್ಲಿ ಹೋಗುವ ಪ್ರಯಾಣವನ್ನ 2 ಗಂಟೆಯಲ್ಲಿ ಮುಗಿಸ್ಬೋದು. ಸೊ ನಮ್ಮ ಆಸೆ ಆಕಾಂಕ್ಷೆಗಳು ಏನೋ ಇರುತ್ತೆ, ಅದನ್ನ ಸಾಧನೆ ಮಾಡೋದಕ್ಕೆ ನಾವು ರಾಜಮಾರ್ಗದಲ್ಲಿ ಹೋಗ್ಬೇಕು ಅಂತ ಅಡ್ಡದಾರಿ ಹಿಡಿಯಬೇಕು. ಆದ್ರೆ ಇಲ್ಲಿ ಪ್ರತಿಯೊಬ್ಬರು ನಾವು ಅಡ್ಡದಾರಿ ಹಿಡಿತೀವಿ, ಭ್ರಷ್ಟಾಚಾರವನ್ನು ಹುಟ್ಟುಹಾಕ್ತೇವೆ. ಫೇಸ್ಬುಕ್ ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಅದರಲ್ಲಿ ಮಗು ತಂದೆಗೆ ಸಿಗರೆಟ್ ತಂದು ಕೊಡುತ್ತೆ, ಅಂಗಡಿಯಿಂದ ಕುಡಿಯೋಕೆ ಎಣ್ಣೆ ತಂದು ಕೊಡ್ತಾನೆ ಮಗ. ಅದಕ್ಕೆ ಲಂಚ ಏನು ಅವನಿಗೆ, ನಾವೇ ಕಲಿಸ್ತೀವಿ. ಅವನು ಹೋಗಲ್ಲ, ಮಗು ರೆಫ್ಯೂಸ್ ಮಾಡ್ತಾನೆ, ಇಲ್ಲ ನಾವು ಹೋಗೋದಿಲ್ಲ. ಮಗು ವಿರೋಧಿಸುತ್ತೆ, ಸಿಗರೆಟ್ ತಗೊಂಬ, ಹೋಗಿ ಎಣ್ಣೆ ತಗೊಂಬ ಅಂತ. ಉಳಿದ ಚಿಲ್ಡ್ರನ್ ಎಣ್ಣೆ ಇತ್ತು. ಅಲ್ಲಿ ಲಂಚ ಅಲ್ಲೇ ಶುರುವಾಯಿತು. ಮನೆಯೇ ಮೊದಲ ಪಾಠಶಾಲೆ. ಭ್ರಷ್ಟಾಚಾರಕ್ಕೂ ಕೂಡ ಮನೆಯೇ ಮೊದಲ ಪಾಠಶಾಲೆ, ಲಂಚ ಕೊಡೋದಕ್ಕೂ ಮನೆಯೇ ಮೊದಲ ಪಾಠಶಾಲೆ. ಸೊ ಹೀಗಾಗಿ ನಮ್ಮ ಮನೆಯಿಂದಲೇ ನಾವು ಪ್ರಾರಂಭ ಮಾಡ್ತೇವೆ. ಅಮ್ಮ ಹೇಳ್ತಾಳೆ, ಮಗು ಓಡೋಗ ಅಂಗಡಿಗೆ ಹೋಗಿ 1 ಕೆಜಿ ಸಕ್ಕರೆ ತಗೊಂಬ, ಮನೆಗೆ ಯಾರೋ ಬರ್ತಾ ಇದ್ದಾರೆ, ಕಾಫಿ ಮಾಡಕ್ಕೆ ಸಕ್ಕರೆ ಇಲ್ಲ, ಕಾಫಿ ಪುಡಿ ತಗೊಂಬ. ಹೋಗೋದಿಲ್ಲ, ನಾ ಹೋಗೋದಿಲ್ಲಮ್ಮ, ಬೇಕಾದ್ರೆ ನೀವು ತಗೋ, ಚಾಕ್ಲೇಟ್ ತಗೋ, 10 ರೂಪಾಯಿ. ಅವಾಗ ಮಗು ಹೋಗಿ ತಗೊಂಡ್ಬರೋದು. ಸೊ ಮನೆಯಿಂದ ಎಲ್ಲ ಆರಂಭ ಆಗೋದು ಮನೆಯಲ್ಲೇ. ನೀತಿ ಪಾಠಗಳು ಆರಂಭ ಆಗೋದು ಮನೆಯಲ್ಲೇ. ಭ್ರಷ್ಟಾಚಾರ, ಲಂಚ, ಈ ಒಂದು ಭ್ರಷ್ಟ ಪಾಠ ಆರಂಭ ಆಗೋದು ನಮ್ಮ ಮನೆಯಲ್ಲೇ. ಸೊ ನಾವು ಮೊದಲು ಶುದ್ಧವಾಗಿರ್ಬೇಕು, ನಮ್ಮ ಮಕ್ಕಳನ್ನ ಶುದ್ಧವಾದ ರೀತಿಯಲ್ಲಿ ನಡೆಸಬೇಕು. ಸೊ ಭ್ರಷ್ಟಾಚಾರವನ್ನ ತಡೆಗಟ್ಟೋದಕ್ಕೆ ನಮ್ಮ ಮನೆಯಿಂದಲೇ ಪ್ರಾರಂಭ ಮಾಡಬೇಕು, ನಮ್ಮಿಂದಲೇ ಪ್ರಾರಂಭ ಮಾಡಬೇಕು. ಅಣ್ಣಾ ಹಜಾರೆ, ಇವತ್ತು ಅಣ್ಣಾ ಹಜಾರೆ ಯಾಕೆ ಬರ್ಬೇಕಾಯ್ತು? ಸಾಕಷ್ಟು ಸಲ ನಮ್ಮಲ್ಲಿ ಚರ್ಚೆ ಆಯಿತು, ಸಂಪದದಲ್ಲಿ, ನಮ್ಮ ಲೇಖನಗಳಲ್ಲಿ ಸಾಕಷ್ಟು ಬಿದ್ದು ಚರ್ಚೆ ಆಯಿತು. ಸರಿಯಾಗಿ ಮತದಾನ ನಡೀತಾ ಇಲ್ಲ. ಒಂದು ಚುನಾವಣೆ ಮಾಡಿದ್ರೆ 50%, 55%, ಇಲ್ಲ 45%, ನಾಚಿಕೆಗೇಡು. ಎಲ್ಲೋ ಹೊರಗಡೆ ಇರೋನು ಅಂಚೆ ಮುಖಾಂತರ ಅವನು ಕಳಿಸ್ತಾನೆ ತನ್ನ ಓಟನ್ನ. ಮತದಾನದ ಸಮಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಶಿಕ್ಷಕ ಅಥವಾ ಇನ್ನೊಬ್ಬ ಅಧಿಕಾರಿ ತನ್ನ ಕ್ಷೇತ್ರದಲ್ಲಿ ತನ್ನ ಅಂಚೆ ಮುಖಾಂತರ ಓಟು ಮತ ಚಲಾಯಿಸ್ತಾನೆ. ಆದ್ರೆ ವಿದ್ಯಾವಂತರು ಅನ್ನಿಸ್ಕೊಂಡು ಒಳ್ಳೆ ಸಂಬಳ ತಗೊಂಡು ಇರುವಂತ ಜನ ಕ್ಯಾಬ್ ಬುಕ್ ಮಾಡಿಕೊಂಡು ಆರಾಮಾಗಿ ಅಲ್ಲಿ ಇಲ್ಲಿ ಟೂರ್ ಹೋಗ್ತೀವಿ, ನಾವು ಹೊರಗಡೆ ಹೋಗ್ತೀವಿ ಅಂತೇಳಿ ಮತದಾನದಿಂದ ಹಿಂದೆ ಉಳಿತಾರೆ. ಕಡ್ಡಾಯ ಮತದಾನ ಆಗಬೇಕು, ಯೋಗ್ಯರನ್ನ ಆರಿಸಬೇಕು. ಆಗ ಭ್ರಷ್ಟಾಚಾರ ತಾನಾಗಿ ಕಡಿಮೆ ಆಗತ್ತೆ. ಅದನ್ನ ಕಡಿಮೆ ಮಾಡ್ಬೇಕಾದ್ರೆ ನಾವು ಫಸ್ಟ್ ನೀತಿವಂತರಾಗಬೇಕು. ನಮ್ಮ ಮಕ್ಕಳಿಗೆ ನಾವು ನೀತಿ ಪಾಠ ಹಾಕಬೇಕು. ಮಗ ವಯಸ್ಸಿಗೆ ಬಂದಿದ್ದಾನೆ, ಮಗಳು ವಯಸ್ಸಿಗೆ ಬಂದಿದ್ದಾಳೆ, ಹೌದು, ನೀವು ಹೋಗಿ ಸಾಲಿನಲ್ಲಿ ನಿಂತು 1 ಗಂಟೆ ಆದ್ರೂ ಪರವಾಗಿಲ್ಲ, ಇವತ್ತು ಮತದಾನ ಮಾಡಲೇಬೇಕು ಅಂತ ಪ್ರತಿಯೊಬ್ಬ ತಂದೆ ತಾಯಿ ಕಡ್ಡಾಯ ಮಾಡಬೇಕು. ಆ ಮತದಾನ ಮಾಡುವಾಗ ನಿಂತಿರೋ 10 ಜನದಲ್ಲಿ
ಯಾರು ಕಡಿಮೆ ಭ್ರಷ್ಟರಿರ್ತಾರೋ, ಯಾರು ಕಡಿಮೆ ಅಯೋಗ್ಯರಿರ್ತಾರೋ ಅವರಿಗೆ ಮತ ಹಾಕಿ ಅಂತ ಹೇಳ್ಕೊಡ್ಬೇಕು. ಇದು ಹಿರಿಯರಾದವರ ಕರ್ತವ್ಯ. ಈ ಭ್ರಷ್ಟಾಚಾರದ ವಿಚಾರಕ್ಕೆ ಬಂದ್ರೆ, ಭ್ರಷ್ಟಾಚಾರದ ಇತಿಹಾಸ ತುಂಬಾ ದೊಡ್ಡದು. ಶುರುವಾಗದೆ ಮನೆಯಿಂದ. ಸೊ ನೀವು ರಾಮಾಯಣ ತಗೊಳ್ಳಿ, ಮಹಾಭಾರತ ತಗೊಳ್ಳಿ, ಎಲ್ಲ ಕಡೆ ಭ್ರಷ್ಟಾಚಾರ ಇದೆ. ಕೃಷ್ಣ ಎಷ್ಟೆಲ್ಲ ಕುಟಿಲ ತಂತ್ರಗಳನ್ನ ಮಾಡ್ತಾರೆ ಮಹಾಭಾರತದಲ್ಲಿ. ಅವನು ಯಾವುದಕ್ಕೂ ಹೆದರ್ಬೇಡ, ನೀನು ಹೊಡಿ ಬಾಣ ಅಂತ ಮುಂದೆ ನಿಂತು ಕಾರಣ ಮೇಲೆ ಬಾಣ ಹೊಡಿಸ್ತಾನೆ. ಕೆಸರಲ್ಲಿ ಚಕ್ರ ಹುಟ್ಕೊಂಡಿದ್ದಾಗ ಅವನು ಧರ್ಮ ಲೆಕ್ಕ ಹಾಕ್ಬೇಡ, ನೀನು ಹೊಡಿ ಬಾಣ, ಇದೇ ಇಂಥ ಧರ್ಮ ಅಂತ. ಅಭಿಮನ್ಯುವನ್ನ ಕೊಂದಾಗ ಅಲ್ಲಿ ಯಾರು ಧರ್ಮ ಲೆಕ್ಕ ಹಾಕಿಲ್ಲ. ಸೊ ಭ್ರಷ್ಟಾಚಾರ ಅವತ್ತಿನ ಕಾಲದಿಂದ ಇದೆ, ಆರ್ಯರ ಕಾಲದಿಂದ. ಇವತ್ತಲ್ಲ. ಈಗೆಲ್ಲ ನಾವು ಆರ್ಯರೆಲ್ಲ ಅನಾರ್ಯರಾಗ್ಬಿಟ್ಟಿದ್ದೀವಿ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಎಲ್ಲಿ ಹೋದ್ರು ಭ್ರಷ್ಟಾಚಾರ ಭಾರತೀಯರ ರಕ್ತದಲ್ಲಿ ಜನ್ಮದತ್ತವಾಗಿ ಬಂದಿದೆ. ವಂಶವಾಹಿಗಳು ಅಂತ ಹೇಳ್ತೀವಿ. ನಮ್ಮ ವಂಶದ ಹಿರಿಯರ ಏನು ಗುಣಗಳು ಏನಿತ್ತು ಅದು ನಮಗೆ ವಂಶವಾಹಿಗಳಲ್ಲಿ ಹಾಗೆಯೇ ಹರಿದು ಬರುತ್ತದೆ. ನನ್ನಲ್ಲಿರೋ ಬುದ್ಧಿ ನನ್ನ ಮಕ್ಕಳಲ್ಲಿರುತ್ತೆ, ನನ್ನ ಮಕ್ಕಳಲ್ಲಿರೋದು ಅವ್ರ ಮಕ್ಕಳಿಗೆ ಹೋಗುತ್ತೆ. ಆ ಒಂದು ನಮ್ಮ ಗುಣಾವಗುಣಗಳನ್ನ ಸಂತತಿಯಿಂದ ಸಂತತಿಗೆ, ಅಂದ್ರೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಸಾಗಿಸುವುದನ್ನ ನಾವು ವಂಶವಾಹಿಗಳು, ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಿ. ಆ ವಂಶವಾಹಿಗಳಲ್ಲೇ ಈ ಭ್ರಷ್ಟಾಚಾರ, ಲಂಚಗೊಳಿಸಲ ಅನ್ನೋದು ಭಾರತೀಯರಲ್ಲಿ ತುಂಬಿಬಿಟ್ಟಿದೆ. ಅದರಿಂದ ಅದು ತಲೆತಲಾಂತರಕ್ಕೆ ಹಾಗೆ ಮುಂದುವರಿತಾ ಇದೆ. ಅಪ್ಪ 1 ಲಕ್ಷ ಮಾಡಿದ್ದ ಅಂತಂದ್ರೆ ಸರ್ಕಾರಿ ನೌಕರಿ ಇದ್ದು, ಮಗ ಅದೇ ಸರ್ಕಾರಿ ನೌಕರಿಗೆ ಹೋದ್ರೆ ಅವನು 1 ಕೋಟಿ ಮಾಡ್ತಾನೆ, ಅವನ ಮಗ 10 ಕೋಟಿ ಮಾಡ್ತಾನೆ. ಒಬ್ಬ ರಾಜಕಾರಣಿ ಹಿಂದೆ ಹೇಗಿರ್ತಾ ಇದ್ರು, ಸೈಕಲ್ ಅಲ್ಲಿ ಬರ್ತಾ ಇದ್ರು. ಕಡಿದಾಳ್ ಮಂಜಪ್ಪನವರು ನಮ್ಗೆಲ್ಲ ಗೊತ್ತಿರ್ಬೋದು, ಮುಖ್ಯಮಂತ್ರಿಗಳಾಗಿತ್ತು. ಸೈಕಲ್ ಮೇಲೆ ವಿಧಾನಸೌಧ ಬರ್ತಾ ಇದ್ರು. ಅವ್ರಿಗೆ ಅಟಾಟಪ್ಪ ಆಡಂಬರ ಬೇಕಾಗಿಲ್ಲ. ದಿವಾನ್ ವಿಶ್ವೇಶ್ವರಯ್ಯನವರು ಇವತ್ತೇನು ಒಂದು ಆರಕ್ಷಣ ಫಿಲಂ ನೋಡಿದೆ ನಾನು, ಅದ್ರೇನೋ ದೊಡ್ಡದಾಗಿ ತೋರಿಸಿರ್ತಾರೆ ಅಂತ ಹೋದ ಅಲ್ಲಿ ಪ್ರಕಾಶ್ ಜಾ ಫ್ಲಾಪ್ ಆಗ್ಬಿಟ್ಟಿದ್ದಾರೆ. ಆ ಒಂದು ನಮ್ಮ ಮೀಸಲಾತಿ ನಿಯಮದ ಬಗ್ಗೆ ಫಿಲಂ ತೆಗೆಯಕ್ಕೆ ಹೋಗಿ ಆ ಕಥೆ ಚೆನ್ನಾಗಿ ತಗೊಂಡ್ರು ಶುರುವಲ್ಲಿ. ಆದ್ರೆ ಹೋಗ್ತಾ 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 ಅದು ಇಬ್ಬರು ವ್ಯಕ್ತಿಗಳ ನಡುವಿನ ಹೋರಾಟವಾಗಿ ಅಂತ್ಯ ಆಗ್ತದೆ. ಆದ್ರೆ ಆ ಮೀಸಲಾತಿ ವಿರುದ್ಧ ಅವತ್ತಿನ ಕಾಲದಲ್ಲೇ ದಿವಾನ್ ವಿಶ್ವೇಶ್ವರಯ್ಯನವರು ಮಹಾರಾಜರಿಗೆ ತಮ್ಮ ರಾಜೀನಾಮೆ ಪತ್ರ ಕೊಟ್ಟಿದ್ರು. ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ, ಇದು ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಇತಿಹಾಸದಲ್ಲಿ ದಾಖಲಾಗಿದೆ. ನೀವು ಅಯೋಗ್ಯರನ್ನ ತಂದು ಇವರು ಹಿಂದುಳಿದವರು ಅಂತ ಕೂರಿಸೋದಾದ್ರೆ ಆಡಳಿತದಲ್ಲಿ ನಮಗೆ ಬೇಕಾದ ಒಂದು ದಕ್ಷತೆ ಸಿಕ್ಕೋದಿಲ್ಲ. ಅವರು ದಕ್ಷತೆಯಿಂದ ಕೆಲಸ ಮಾಡೋದಿಲ್ಲ. ಅವ್ರಿಗೆ ಬೇಕಾದ್ರೆ ನಾವು ಫ್ರೀಯಾಗಿ ಎಲ್ಲ ಕೊಡೋಣ, ಮನೆ ಇಲ್ಲವ್ರಿಗೆ ಮನೆ ಕೊಡೋಣ, ಬಟ್ಟೆ ಕೊಡೋಣ, ಅವ್ರಿಗೆ ಏನ್ ಬೇಕೋ ಎಲ್ಲ ಅನುಕೂಲತೆಗಳನ್ನ ಮಾಡ್ಕೊಡೋಣ. ಆದ್ರೆ ಅವ್ರನ್ನ ಓಡೋದಕ್ಕೆ ಕರೆಕ್ಟ್ ಆಗಿ ನಾವು ಲೈನ್ ನಲ್ಲಿ ನಿಲ್ಸೋಣ, ಎಲ್ಲರ ಜೊತೆಯಲ್ಲಿ ನಿಂತು ಅವ್ನು ಓಡ್ಲಿ, ಅವ್ರಿಗೆ ಶಕ್ತಿ ಬರೋ ತರ ಮಾಡೋಣ. ಒಂದು ಪಂದ್ಯದಲ್ಲಿ ಭಾಗವಹಿಸೋದಕ್ಕೆ ಏನ್ ಬೇಕೋ ಶಕ್ತಿ ಬೇಕು, ಒಂದು ನೈಪುಣ್ಯತೆ ಬೇಕು, ಅದನ್ನ ನಾವು ತಯಾರು ಮಾಡಿ ಒಟ್ಟಿಗೆ ಓಡೋದಕ್ಕೆ ಬಿಡೋಣ. ಇವರನ್ನ 3 ಕಿಲೋಮೀಟರ್ ಮುಂದೆ ನಿಲ್ಲಿಸಿ ಮತ್ತೆ ನೀವು ಉಳಿದವರನ್ನೆಲ್ಲ 3 ಕಿಲೋಮೀಟರ್ ಹಿಂದಿಂದ ಓಡಿ ಅಂತಂದ್ರೆ ಸಾಮಾನ್ಯವಾಗಿ ಅವರೇ ಗೆಲ್ತಾರೆ. ಸೊ ಇದರಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ ಅಂತ ವಿರೋಧ ಮಾಡಿದ್ರು. ಆ ಒಂದು ಮೀಸಲಾತಿ ವಿಚಾರ ತಗೊಂಡ್ರೆ ಅದರಲ್ಲೂ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಅಲ್ಲಿ ನೈತಿಕತೆಯ ಪಾತ್ರ ಇಲ್ವೇ ಇಲ್ಲ. ಇವತ್ತಿನ ರಾಜಕೀಯ ನಾಯಕರು, ರಾಜಕೀಯ ಅನ್ನೋದು ಒಂದು ವ್ಯವಹಾರ ಆಗಿದೆ, ವ್ಯಾಪಾರ ಆಗ್ಬಿಟ್ಟಿದೆ. ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿದ್ರು. ಒಬ್ಬ MLA ಎಲೆಕ್ಷನ್ ಅಲ್ಲಿ ಗೆಲ್ಬೇಕಾದ್ರೆ, ಒಂದು ಚುನಾವಣೆ ಗೆಲ್ಬೇಕಾದ್ರೆ 1 ಕೋಟಿ 2 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಕೆಲವರು 10 ಕೋಟಿ ಖರ್ಚು ಮಾಡಿರೋ ಉದಾಹರಣೆಗಳಿವೆ. ಹೆಂಡ, ಬಟ್ಟೆ, ಹಣ ಧಾರಾಳವಾಗಿ ಆಗಿರ್ತಾರೆ. ಮತ್ತೆ ಅಧಿಕಾರಕ್ಕೆ ಬಂದ ನಂತರ ಯಾವುದನ್ನು ಬಿಡೋದಿಲ್ಲ. ಎಲ್ಲಿ ಸಿಗತ್ತೆ, ಏನ್ ಸಿಗತ್ತೆ, ಅವರಿಗೆ ಕಾಡು ಸಿಕ್ಕಿದ್ರು ನುಗ್ತಾರೆ, ಗುಡ್ಡ ಸಿಕ್ಕಿದ್ರು ನುಗ್ತಾರೆ, ಬೆಟ್ಟ ಸಿಕ್ಕಿದ್ರು ನುಗ್ತಾರೆ. ಅದಕ್ಕೆ ಬಳ್ಳಾರಿ ಗಡಿ ದಣಿಗಳು ಏನಾಗಿದೆ ಕತೆ ನಮ್ಮ ಮುಂದೆ. ಭ್ರಷ್ಟಾಚಾರ ಈ ಮಟ್ಟಕ್ಕೆ ಬೆಳೆದು ನಿಂತಿದೆ. ಭಗವಂತನ ರೂಪದಲ್ಲಿ ಇವತ್ತು ಯದಾ ಯದಾ ಈ ಧರ್ಮಸ್ಥ ಗ್ಲಾನಿರ್ಭವತೆ ಸಂಭವಾಮಿ ಯುಗೇಗೆ ಅಂತ ಭಗವದ್ಗೀತೆದು ಕೃಷ್ಣ ಹೇಳಿದ್ದಾನೆ. ಅದೇ ರೂಪದಲ್ಲಿ ಇವತ್ತು ಅನ್ನ ಆಧಾರ ಬಂದಿದ್ದಾರೆ. ಅವರನ್ನು ಆ ಜಾಗದಲ್ಲಿ ನಿಲ್ಲಿಸ್ಬೇಕು. ಅವ್ರೇನೂ ಮಾಡ್ತಾ ಇಲ್ಲ, ಒಪ್ಪಂದ ಕೊಟ್ಟಿದ್ದಾರೆ ಅಷ್ಟೇ. ಆದ್ರೆ ಅವರು ಹುಟ್ಟು ಹಾಕಿರುವಂತಹ ಸಂಚಲನ ಇವತ್ತು, ಆ ಒಂದು ಬಿರುಗಾಳಿ ಎದ್ದಿರೋದು, ಕಿಚ್ಚು ಎದ್ದಿರೋದು ಖಂಡಿತವಾಗಿ ಭ್ರಷ್ಟಾಚಾರವನ್ನು ಸುಡುತ್ತೆ. ಜನ ಬದಲಾಗಬೇಕು, ಆ ಬದಲಾವಣೆ ಬರಬೇಕು. ಆಗ ಈ ಭ್ರಷ್ಟಾಚಾರ ಖಂಡಿತ ನಮ್ಮ ದೇಶದಲ್ಲಿ ಕಡಿಮೆ ಆಗತ್ತೆ. ಮುಂದಿನ ಪೀಳಿಗೆ ಸ್ವಲ್ಪವಾದರೂ ನೆಮ್ಮದಿಯಿಂದ ಬದುಕೋ ಹಾಗೆ ಆಗುತ್ತೆ. ಸೊ ಅದಕ್ಕೆ ನೈತಿಕತೆ ಅನ್ನೋದನ್ನ ಇವತ್ತೇನು ಬಿಟ್ಟಿದ್ದೀವಿ ನಾವು, ಅದನ್ನ ನಮ್ಮ ಮನೆಗಳಿಂದ, ನಮ್ಮ ಮನಸ್ಸುಗಳಿಂದ ನಾವು ಮೊದಲು ಪ್ರಾರಂಭ ಮಾಡಬೇಕು. ನೈತಿಕ ಪಾಠಗಳನ್ನ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ತಪ್ಪು ಮಾಡ್ತಾ ಇದ್ರೆ ಅವ್ರು ಯಾವುದೇ ವಯಸ್ಸಿನವರಾಗಿರ್ಲಿ, ಅದು ತಪ್ಪು
ಇದು ಈ ರೀತಿ ಮಾಡಿದ್ರೆ ಹೀಗೆ ತೊಂದರೆ ಆಗತ್ತೆ, ನೀವು ಈ ರೀತಿ ನಡ್ಕೋಬೇಕು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಇದನ್ನ